ಆಂಬುಲೆನ್ಸ್ ಇದೆ, ಮೂವ್ ಮಾಡಲೇಬೇಕು, ಬಟ್ ಮಾಡಿದ್ರೆ ಫೈನ್ ಬರುತ್ತೆ. ಮೊದಲು ಈ ಟ್ರಾಫಿಕ್ ಫೈನ್ ಕಲೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡುತ್ತಿರ್ತಕ್ಕಂಥ ಮಷಿನ್ಗಳು. ಒಂದು ವಿಡಿಯೋ ಗೇಮ್ ತರ ಇದೆ ಸರ್. ನಮ್ಮ ಚಿಕ್ಕ ವಯಸ್ಸಲ್ಲಿ ಒಂದು ವಿಡಿಯೋ ಗೇಮ್ ಬರುತ್ತೆ, ಸ್ಪೀಡ್ ಚೆಕಿಂಗ್. ಓಲ್ಡ್ ಮಷೀನ್ ಇದು. ಅದಾದ್ಮೇಲೆ ಇದು ಬಂತು. ಡಬಲ್ ರೈಡಿಂಗ್ ಅಲೋ ಇಲ್ಲ ಸರ್ ಆ ಟೈಮ್. So we are going to meet Commissioner of our Bangalore Police. Sir, Commissioner of ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಫಾರ್ ವೀಲಿ ಬೈಕ್ ವೀಲೀಸ್ ಅವೇರ್ನೆಸ್ ವಿಡಿಯೋ ಏನಾದರೂ ಮಾಡಬೇಕಿತ್ತು ಅವ್ರ ಜೊತೆ. ವಿ ಆರ್ ಇನ್ ಕಮಿಷನರ್ ಆಫೀಸ್ ರೈಟ್ ನೌ. ಲೆಟ್ಸ್ ಗೋ ಟು ಮೀಟ್. ಇದು ಬೆಳೆದಿದ್ದೆಲ್ಲ ತಮಿಳುನಾಡು ಕೃಷ್ಣಗಿರಿಯಲ್ಲಿ. ಸ್ಕೂಲಿಂಗೆಲ್ಲ ಅಲ್ಲೇ. ಇದು ನಮ್ಮ ಬೆಂಗಳೂರು ಟ್ರಾಫಿಕ್ದು ಹಿಸ್ಟ್ರಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಫಸ್ಟ್ ಫ್ಲೋರಲ್ಲಿ ಮ್ಯೂಸಿಯಂ ಇದೆ. ಹೆಂಗೆ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಬಂತು, ಇವಾಗ ಹೆಂಗಿದೆ, ಟೋಟಲ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಅಲ್ಲೇ ಹೋಗ್ತಾ ಇದ್ದೀವಿ ಪೊಲೀಸರ ಜೊತೆ. ಲೆಟ್ಸ್ ಗೋ. Bangalore traffic history. 1974 ಡಬಲ್ ರೈಡಿಂಗ್ ಅಲೋ ಇಲ್ಲ ಸರ್ ಆ ಟೈಮ್. ಇಟ್ಸ್ ಕ್ಲಿಯರ್ಲಿ ಮೆನ್ಷನ್ ಹಿಯರ್. 1974 50cc ಬೈಕಲ್ಲಿ 2 ಮೆಂಬರ್ಸ್ ಅಲೋ ಇಲ್ಲ ಅಂತ. ಸೊ ಫೈನ್ ಆಗ್ತಾರೆ ಮೇ ಬಿ. ಸಮಥಿಂಗ್ ನ್ಯೂ. ನನಗೆ ಇದು ಗೊತ್ತಿಲ್ಲ. ಬಿಫೋರ್ 2 ಮೆಂಬರ್ಸ್ ಲೀಗಲ್ ಇಲ್ಲ ಅಂತ. ರೈಟ್ ನೌ 3 ಮೆಂಬರ್ಸ್ ಆನ್ ಬೈಕ್ ಇಸ್ ನಾಟ್ ಲೀಗಲ್, ಬಟ್ ಬ್ಯಾಕ್ ಇನ್ 1974 when it started, that time 2 ಮೆಂಬರ್ಸ್ ಆಲ್ಸೋ ಇಟ್ಸ್ ಇಲ್ಲಿಗಲ್ ಟು ರೈಡ್. ದಿಸ್ ಇಸ್ ಮೂವಿಂಗ್ 1979 ಮಿಡ್ಲ್ ಆಫ್ ದ ಕಾರ್ಬೋನ್ ಟ್ರಾಫಿಕ್ ಬೆಂಗಳೂರು ಸಿಟಿಯಲ್ಲಿ. ಇದು ಬೆಂಗಳೂರು ಸಿಟಿಯಲ್ಲಿ ಇನ್ಫ್ಯಾಂಟ್ರಿ ರೋಡಲ್ಲಿ ಸ್ಟಾರ್ಟ್ ಆಗಿದೆ. ಬನ್ನಿ. ಅದಾದಮೇಲೆ ಎಫ್ ಹ್ಯಾಮಿಲ್ಟನ್ ಅವರು ಸದನ್ ಮೈಸೂರು ಪ್ರಿನ್ಸಿಪಲ್ ಅವ್ರೇನು ಮಾಡ್ತಾರೆ, ಒಬ್ಬರು ಇನ್ಸ್ಪೆಕ್ಟರ್ನ ನೇಮಕ ಮಾಡ್ತಾರೆ. ಟ್ರಾಫಿಕ್ ಕಂಟ್ರೋಲ್ ಮಾಡೋದಂದ್ರೆ ಒಬ್ಬರು ಇನ್ಸ್ಪೆಕ್ಟರ್ ನೇಮಕ ಮಾಡ್ತಾರೆ 1930ರಲ್ಲಿ ಎಫ್ ಹ್ಯಾಮಿಲ್ಟನ್ ಅವರು. ಅವಾಗ ಒಬ್ಬರು ಇನ್ಸ್ಪೆಕ್ಟರ್ ನೇಮಕ ಮಾಡ್ತಾರೆ. ಆಮೇಲೆ ಒಂದು ಇಬ್ಬರು ಹೆಡ್ ಕಾನ್ಸ್ಟೇಬಲ್ ಜಮೀನ್ದಾರ್ ಅಂತ ನಿಂತ್ಕೊಳ್ತಾರೆ. ಒಂದಷ್ಟು ಕಾನ್ಸ್ಟೇಬಲ್ಗಳನ್ನ ನಿಂತ್ಕೊಳ್ತಾರೆ. ಮತ್ತು ಪೆಡೆಸ್ಟ್ರಿಯನ್ ಮೂವ್ಮೆಂಟ್ಗೆ ಹೆಲ್ಪ್ ಮಾಡ್ತಾರೆ. ನೋಡ್ಬೋದು. ಅದಾದ್ಮೇಲೆ 2 ಫೀಟ್ ಪೆಡೆಸ್ಟ್ರಿಯನ್ ಇತ್ತಲ್ಲ, ಅದನ್ನೇ ಒಂದು ಸ್ವಲ್ಪ ಡೆವಲಪ್ ಮಾಡಿ 1970ರಲ್ಲಿ ಏನು ಮಾಡಿದ್ರೆ ಅಂಬ್ರೆಲ್ಲಾ ಇಯರ್ಸ್ ಅಂತ ಬಂತು. 1970ರಲ್ಲಿ ಪೊಲೀಸರು ಬಿಸಿಲಲ್ಲಿ ನಿಂತ್ಕೊಂಡಿರ್ತಾರೆ. ಅವ್ರಿಗೆ ಒಂಚೂರು ನೆರಳಿಯಲ್ಲಿ ಅಂದರೆ ಹೈಟ್ ಜಾಸ್ತಿ ಮಾಡಿದರೆ ಎದುಕಂದ್ರೆ ಈಗ ಎಲ್ಲ ವೆಹಿಕಲ್ಸ್, ಒಂದು ಟ್ರಕ್ ಇರುತ್ತೆ, ಕಾರ್ ಇರುತ್ತೆ, ಬೈಕ್ ಇರುತ್ತೆ, ಎಲ್ಲರಿಗೂ ಕಾಣೋ ಥರ ಪೊಲೀಸರು ನಿಂತ್ಕೊಂಡು ಅದರಲ್ಲಿ ಅಂದರೆ ಕೆಳಗಡೆ ಇಟ್ಕೊಂಡ್ರೆ ಹೈಟೆಡ್ ವೆಹಿಕಲ್ಸ್ಗೆ ಕಾಣೋದು ಕಷ್ಟ. ಸೊ ಜಾಸ್ತಿ ಎತ್ತರಕ್ಕೆ ನಿಂತರೆ ಇವರು ಎಲ್ಲ ವೆಹಿಕಲ್ಸು ವಿಸಿಬಲ್ ಆಗಿರುತ್ತೆ, ಪೊಲೀಸರು ವಿಸಿಬಲ್ ಆಗಿರ್ತಾರೆ. ಮತ್ತು ಹ್ಯಾಂಡ್ ಸಿಗ್ನಲ್ಲು ದೂರದವರೆಗೂ ಕಾಣಲಿ ಅಂತೇಳಿ ಈ ಕಡೆ ಡಿಪೆಂಡ್ ಮಾಡಿ ಆಗ್ತಾ ಇತ್ತು. ಇದು ನೋಡ್ಬೋದು. ಸೊ ಸ್ಪೀಡ್ ಚೆಕಿಂಗ್ ಓಲ್ಡ್ ಮಷೀನ್ ಇದು. ಓಲ್ಡ್ ಮಷೀನ್ ಇದು. ಅದಾದಮೇಲೆ ಇದು ಬಂತು ಓವರ್ ಸ್ಪೀಡಿಂಗು, ಸ್ಪೀಕರ್ ಅಂತೇಳಿ. ಅದಾದಮೇಲೆ ಇಂಟರ್ಸೆಪ್ಟರ್ ನೀವು ಔಟರ್ ರಿಂಗ್ ರೋಡಲ್ಲಿ, ನೈಸ್ ರೋಡಲ್ಲಿ. ಸೊ ನಂದು ಒಂದು ಕ್ವಶನ್ ಇದೆ ಸರ್. ಇವಾಗ ಬ್ಯಾಕ್ ಸೈಡ್ ಈ ಸಿಗ್ನಲ್ ಅಲ್ಲಿ ಆಂಬುಲೆನ್ಸ್ ಇದೆ,
ಓಕೆ ಅವ್ರು ಬರ್ತಾ ಇದ್ದಾರೆ, ಸಡನ್ಲಿ ಜನ ಮೂವ್ ಮಾಡಲೇಬೇಕು, ಆ ಟೈಮ್ ಈ ಲೈನ್ ಕ್ರಾಸ್ ಮಾಡಿದ್ರೆ ಫೈನ್ ಬರುತ್ತಾ? ಅದು ಬಂದು ನೀವು ಇಲ್ಲಿ ಅಪ್ಡೇಟ್ ಮಾಡ್ತಾರೆ, ಇಲ್ಲಿ ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರಲ್ಲಿ ಓಕೆ ಆ ಆಂಬ್ಯುಲೆನ್ಸ್ ಬಂದಿರೋ ಒಂದು ವಿಡಿಯೋ ಇರುತ್ತೆ. ಆ ವಿಡಿಯೋದಲ್ಲಿ ಸಪೋಸ್ ಬಂದಿದ್ದೇ ಆಗಿದ್ದರೆ, ಆ ಆಂಬ್ಯುಲೆನ್ಸ್ ಬಂದಿದ್ದೇ ಆಗಿದ್ದರೆ ನಿಮ್ಮ ವೈಲೇಷನ್ ಕ್ಯಾನ್ಸಲ್ ಮಾಡ್ತಾರೆ. ದಟ್ ಈಸ್ ಗ್ರೇಟ್. ಬಿಕಾಸ್ ಜನ ಭಯ ಪಡ್ತಾರೆ ಸರ್, ಅವ್ರು ಮೂವ್ನು ಮಾಡಲ್ಲ, ಫೈನ್ ಬರುತ್ತೆ. ಆಂಬ್ಯುಲೆನ್ಸ್ ಇದೆ, ಮೂವ್ ಮಾಡಲೇಬೇಕು, ಬಟ್ ಮಾಡಿದ್ರೆ ಫೈನ್ ಬರುತ್ತೆ. ನಿಜ ಆಗಿದ್ರೆ ಅದನ್ನು ಕ್ಯಾನ್ಸಲ್. ಗ್ರೇಟ್, ದಟ್ ಈಸ್ ಗ್ರೇಟ್. ಇದೆಲ್ಲ ಏನು ಡಿವೈಸ್ ಸರ್? ಕಂಪ್ಯೂಟರ್ಸ್ ಅಂತ ಇದೆ. ಮೊದಲು ಈ ಟ್ರಾಫಿಕ್ ಫೈನ್ ಕಲೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡತಕ್ಕಂಥ ಮಷಿನ್ಗಳಿವೆ. ಒಂದು ವಿಡಿಯೋ ಗೇಮ್ ತರ ಇದೆ ಸರ್, ನಮ್ಮ ಚಿಕ್ಕ ವಯಸ್ಸಲ್ಲಿ ಒಂದು ವಿಡಿಯೋ ಗೇಮ್ ಬರುತ್ತೆ. ಕರೆಕ್ಟ್. ಬ್ಲಾಕ್ ಬೆರಿ ಇದರಲ್ಲಿ ಬ್ಲಾಕ್ ಬೆರಿ ಮೊಬೈಲ್, ಓಲ್ಡ್ ಫೋನ್, ವೆರಿ ಫೇಮಸ್ ಫೋನ್. ಇವು ಅಲ್ಕೋಮೀಟರ್ಸ್, ಈಗ ಡ್ರಿಂಕ್ ಅಂಡ್ ಡ್ರೈವ್ ಹೌದು ಸರ್, ಒಂದಷ್ಟು ಡ್ರಿಂಕ್ ಅಂಡ್ ಡ್ರೈವ್ ಕರೆಕ್ಟ್ ಸರ್. ಹೌದು, ಈ ಕುಡಿದು ವಾಹನ ಚಾಲನೆ ಮಾಡ್ತಾರಲ್ಲ ಅವ್ರನ್ನ ಹಿಡಿಬಿಟ್ಟು ದಂಡ ವಿಧಿಸುವಂತಹದ್ದು ಮಷಿನ್ಗಳಿವೆ. ಪೊಲೀಸರು ಯೂಸ್ ಮಾಡ್ತಿದ್ದ ಹಳೆಯ ಬೈಕ್ ಇದು. ಲೆಫ್ಟ್ ಸೈಡ್ ಬ್ರೇಕು, ರೈಟ್ ಸೈಡ್ ಗೇರ್ ಉಲ್ಟಾ ಇವಾಗಿರೋದು ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ ಸರ್. So hello everyone, welcome to BTP's Experience Center. So this is basically a simulation tool for public. Basically, we call it as BTP Roadmaster. So it's just for children to play a game. It's a simulator, car simulator. This is for, and there is one more model called a seatbelt awareness model. So you can sit on the seat here. So there will be a red color indicator about that. So once you put on your seatbelt, it will give a green indicator. It shows that where your seatbelt before going ahead. Then you can choose your alternative route based on the requirement. So you will check ಮಾಡಿ ನಿಮಗೆ ಎಲ್ಲೆಲ್ಲಿ ಏನೇನಾಗಿದೆ ಇನ್ಕ್ಲೂಡಿಂಗ್ ದ ಆಟೋಮಾಟ್ ಪ್ರತಿಯೊಂದು ನಿಮ್ಗೆ ಅದಲ್ಲದೆ ನೀವು ಟ್ರಾಫಿಕ್ ಫೈನ್ ಸಹ ಚೆಕ್ ಮಾಡ್ಕೋಬಹುದು. ಸೊ ಇಲ್ಲೇ ಇದುವರೆಗೂ ಯಾವುದೋ ಅಫಿಷಿಯಲ್ ಅಪ್ಲಿಕೇಶನ್ ಅಂತ ಇದಿಲ್ಲ, BTP ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಇತ್ತು. ಈಗ ಅಫಿಷಿಯಲ್ BTP ಇದೆ. ಸೊ ಇದು BTPಗೆ ಚಾಟ್ ಬಾಟ್. ಸೊ ಚಾಟ್ GPT ವರ್ಕ್ ಆಗುತ್ತಲ್ಲ ಅದೇ ಥರ ವರ್ಕ್ ಆಗುತ್ತೆ, ಬಟ್ ಬೇಸ್ಡ್ ಆನ್ ಅವರ್ ಓನ್ ಪ್ರೈಮರಿ ಡೇಟಾ ಸೋರ್ಸ್. ಏನೇ ಟ್ರಾಫಿಕ್ ರಿಲೇಟೆಡ್ ಕ್ವಶನ್ ಕೇಳಿದ್ರೆ, ಹಿಸ್ಟಾರಿಕಲ್ ಡೇಟಾ ಆಗಿರ್ಬೋದು, ಪ್ರೆಸೆಂಟ್ ಡೇ ಸಿನಾರಿಯೋ ಆರ್ ಎಲ್ಸ್ ಫ್ಯೂಚರ್ ಪ್ರೆಡಿಕ್ಷನ್ ಸಹ ಮಾಡುತ್ತೆ. ಒಂದ್ಸತಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಏನಾದ್ರು ಕ್ವಶನ್ ಕೇಳ್ಬೇಕಂದ್ರೆ ಇದು ಮೈಕ್ ಬಟನ್ ಇದೆ, ಕ್ಲಿಕ್ ಮಾಡಿ. ಕನ್ನಡ ಗೊತ್ತಾಗುತ್ತೆ ಸರ್? ಎಸ್, ಕನ್ನಡ ಇನ್ನೂ ಬೆಟರ್ ಆಗ್ತದೆ, ಯಾಕಂದ್ರೆ ನೀವು ಎಷ್ಟು ಸ್ಪಷ್ಟವಾಗಿ ಹೇಳ್ತೀರೋ ಅಷ್ಟು ನೀಟಾಗಿ ಬರುತ್ತೆ. ಇಂಗ್ಲೀಷ್ ಪರ್ಫೆಕ್ಟ್ ಇಲ್ಲ. ನಾನು ಪ್ರಜ್ಞಾ. ಆರ್ಕೇಡಿಸ್ ನಿರ್ಮಿಸಿದ ಬೆಂಗಳೂರಿನ ಸಂಚಾರ ವ್ಯವಸ್ಥೆಗಳಲ್ಲಿ ವಿಶೇಷ ಪರಿಣತಿ ಹೊಂದಿರುವ ಒಬ್ಬ ತಜ್ಞ ಸಂಚಾರ ಎಂಜಿನಿಯರ್. ಬೆಂಗಳೂರು ಟ್ರಾಫಿಕ್ ಪೊಲೀಸರೊಂದಿಗೆ BTP ಸೇರಿ ನಗರದಲ್ಲಿ ಸಂಚಾರ ನಿರ್ವಹಣೆಗೆ ಒಳನೋಟಗಳು ಮತ್ತು ಪರಿಹಾರಗಳನ್ನು ಒದಗಿಸುತ್ತಿದ್ದೇನೆ. 5 ಕಿಲೋಮೀಟರ್ ನಮಗೆ ಕಂಜೆಷನ್ ಹಾಟ್ಸ್ಪಾಟ್ ಅಂಡ್ ಇನ್ಸಿಡೆಂಟ್ 10 ಡ್ರೋನ್ಸ್ ಇದೆ ಬೆಂಗಳೂರಲ್ಲಿ. ಸೊ ಇಟ್ ವಿಲ್ ಫ್ಲೈ ಇನ್ ಪೀಕ್ ಅವರ್ಸ್, ಮಾರ್ನಿಂಗ್ ಅಂಡ್ ಈವ್ನಿಂಗ್ ಪೀಕ್ ಅವರ್ಸ್, ದೆನ್ ಆಫ್ ಪೀಕ್ ಅವರ್ಸ್. ಸೊ ನಮಗೆ ರಿಯಲ್ ಟೈಮ್ ಟ್ರಾಫಿಕ್ ಏನೇ ಮೂವ್ಮೆಂಟ್ ಇದೆ ನಾವು ನೋಡ್ಕೋಬಹುದು. ದೆನ್ ಇಟ್ ವಿಲ್ ಬಿ ಪ್ಲೇಡ್ ಇನ್ ವಿಡಿಯೋ ವಾಲ್ ಇದೆ 4 ಇನ್ ಬಿಗ್ ಸ್ಕ್ರೀನ್. ಸೊ ಅವಾಗ ನಾವು ಏನಾರ ಎಲ್ಲಿ ಕಂಜೆಷನ್ ಆಗ್ತದೆ ರಿಯಲ್ ಟೈಮ್ ನೋಡಿ ದೆನ್ ಕ್ಯಾನ್ ಟೇಕ್ ಮೆಸೇಜ್. ಕಂಪ್ಲೀಟ್ ಲೈವ್ ಇದೆ ನಮ್ಮ ಬೆಂಗಳೂರು ಟ್ರಾಫಿಕ್ ಸಿಚುವೇಶನ್. ಸೊ 10 ಡ್ರೋನ್ಸ್ ಲೈವಲ್ಲಿ ಇದೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ ರೈಟ್ ನಾವು. ಕ್ಯಾನ್ ಸಿ ದೇರ್. ITMS ಅಂತ. ITMS ಮತ್ತೆ ನಮ್ಮಲ್ಲಿ 50 ಜಂಕ್ಷನ್ಸ್ಗಳಲ್ಲಿ ANPR ಕ್ಯಾಮ್ರಾ 250 ಕ್ಯಾಮ್ರಾ ಫಿಕ್ಸ್ ಮಾಡಿದ್ವಿ. ಈ 50 ಜಂಕ್ಷನ್ಸ್ ಅಲ್ಲಿ ಫೀಲ್ಡ್ ಬೇಸ್ಡ್ ಕ್ಯಾಮ್ರಾ ಲೈವ್ ಸ್ಟ್ರೀಮ್ ಮಾಡಕ್ಕೆ ಕೇಪಬಲ್. ನೋಡ್ತಾ ಇರೋದು ಫೀಲ್ಡ್ ಬೇಸ್ಡ್ ಕ್ಯಾಮ್ರಾ, ಲೈವ್ ಕ್ಯಾಮ್ರಾಸ್ ಪೊಲೀಸ್. ಇವರು ಒಂದು ನಿಮಿಷಕ್ಕೆ ಎಷ್ಟು we can see like a GoPro plays a camera. ನಮಗೇನು ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿ
ಭಾಳಷ್ಟು ಯುವಕರು 16ರಿಂದ 25 ವರ್ಷದವರೆಗೂ ಈ ವೀಲಿಂಗ್ ಮಾಡೋದು, ಸ್ಟಂಟ್ ಮಾಡೋದು ಮತ್ತು ಈ ರೇಸಿಂಗ್ ಮಾಡೋದು ಅಂತದ್ದು ಅದರಲ್ಲಿ ತೊಡಗಿದ್ದಾರೆ. ಇದು ಕಡಿವಾಣ ಹಾಕೋಕ್ಕೆ ನಿಮ್ಮಂಥ ಇನ್ಫ್ಲುಯೆನ್ಸರ್ನ ಒಂದು ಒಳ್ಳೆಯ ಸಂದೇಶ ಹೋದರೆ, ಒಂದು ಮೆಸೇಜ್ ಸುರಕ್ಷಿತವಾಗಿ ಓಡಿಸಿ ಆಮೇಲೆ ಕಾಯ್ತಾ ಇದ್ದಾರೆ. ಯಾವ್ದಾದ್ರು ರೇಸಿಂಗ್ ಗೀಸಿಂಗ್ ಮಾಡೋಂಗಿದ್ರೆ ಯಾವ್ದಾದ್ರು ಟ್ರ್ಯಾಕಲ್ಲಿ ಹೋಗಿ ಮಾಡಿ. ಈ ರೀತಿ ಮಾಡೋದ್ರಿಂದ ಹಲವಾರು ಜನಕ್ಕೆ ಸಾವನ್ನಪ್ಪಿದ್ದಾರೆ ಮತ್ತು ಇದನ್ನು ಗಾಯಗೊಂಡಿದ್ದಾರೆ ಹೇಳಿ ಒಂದು ಸಂದೇಶ ಹೋಗಲಿ ಅಂತ ತಮ್ಮಿಂದ ಮತ್ತು ಸಾಧಾರಣವಾಗಿ ಎಲ್ಲರೂ ಕೂಡ ರಸ್ತೆ ಸುರಕ್ಷತಾ ಕ್ರಮಗಳಿದ್ದಾವೆ, ಅದನ್ನು ಪಾಲಿಸ್ತಾರೆ. ರೋಡ್ ಸೇಫ್ಟಿ all people have a lot of good, very good talents. So making the thing top most in the world. In Asia, in biking category, on YouTube our channel is first. Worldwide. Yes, sir. 10 million view across. Close to 10 million. And on Instagram also I think Instagram they have this. ಸೊ ಇವತ್ತು ಈ ಮೀಟ್ ಆಗಿರೋ ಉದ್ದೇಶ ಏನಂದರೆ ವೀಲಿಂಗ್ ಅವೇರ್ನೆಸ್. ತುಂಬ ಜನ ನಮ್ಮ ಬೆಂಗಳೂರು ಔಟ್ಸ್ಕಟ್ಸಲ್ಲಿ ನಂಬರ್ ಪ್ಲೇಟ್ ಎಲ್ಲ ಚೇಂಜ್ ಮಾಡಿಕೊಂಡು ವೀಲಿ ಎಲ್ಲ ಮಾಡ್ತಾರೆ. ನಾಟ್ ಸೇಫ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ನಾಟ್ ಫಾರ್ ಪಬ್ಲಿಕ್ ಆಲ್ಸೋ. ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿ ಒನ್, ಪ್ಲೀಸ್ ವೀಲಿ ಎಲ್ಲ ಏನೂ ಮಾಡಬೇಡಿ. ಆ್ಯಕ್ಚುಲಿ ನಾಟ್ ಸೇಫ್. ಆ್ಯಂಡ್ ತುಂಬ ಥಿಂಗ್ಸ್ ಎಲ್ಲ ನೋಡಿದೆ. ಥ್ಯಾಂಕ್ಸ್ ಟು ನಮ್ಮ ಬೆಂಗಳೂರು ಪೊಲೀಸ್. ಇವತ್ತು ಎಲ್ಲ ಕ್ಯಾಮ್ರಾ ಕಂಟ್ರೋಲ್ಸ್ ಆ್ಯಂಡ್ ದ ಡ್ರೋನ್, ಹೌ ಪೊಲೀಸ್ ವಿಲ್ ಕಂಟ್ರೋಲ್ ದ ಟ್ರಾಫಿಕ್, ದ ಎಂಟೈರ್ ಥಿಂಗ್ ಇವತ್ತೆಲ್ಲ ನೋಡ್ಕೊಂಡು ಬಂದಿರೋದೆ. ತುಂಬ ಖುಷಿ ಆಯಿತು. ಆ್ಯಂಡ್ ಒನ್ ಡೇಯಲ್ಲಿ ನಮ್ಮ ಬೆಂಗಳೂರಲ್ಲಿ ಸುಮಾರು ಒಂದು 30,000 ಚಾಲನ್ ಬರ್ತಾ ಇದೆ. ಸೊ ಪ್ಲೀಸ್ ಟ್ರೈ ಟು ರೆಡ್ಯೂಸ್ ಇಟ್, ಡೂ ಲೆಸ್ ವೈಲೇಷನ್ಸ್. ಪಬ್ಲಿಕ್ ನಮ್ಮ ಕೈಯಲ್ಲೇ ಎಲ್ಲ ಇರೋದು. ಸೊ ಯಾ ದಟ್